ತುಂಬ ಜನ ಹೇಳ್ತಾರೆ ಒಂದು ತಿಂಗಳಲ್ಲಿ ಕ್ರಿಯೇಟಿನ್ ಅದು ಮಾಡುತ್ತೆ ಇದು ಮಾಡುತ್ತೆ. ಸಣ್ಣ ಯೋಚನೆ ಮಾಡೋದೇ ಯಾಕೆ? ನೀವು ಯೋಚನೆ ಮಾಡಿ, 1 ವರ್ಷ ನೀವು ರೆಗ್ಯುಲರ್ ಆಗಿ ಕ್ರಿಯೇಟಿನ್ ತಗೊಂಡ್ರೆ ಏನಾಗ್ಬೋದು ನೋಡಿ. ಒಂದು ದಿವಸದಲ್ಲಿ ನಾವು ಅಂದಾಜಿಗೆ 15 ಸೆಟ್ ಮಾಡ್ತೇವೆ. ಬೆಸ್ಟ್ ರೆಪ್ ರೇಂಜ್ ಅಂದರೆ 7 ರಿಂದ 8 ರೆಪ್. ಸೊ ಒಂದು ದಿವಸದಲ್ಲಿ ನಾವು ಟೋಟಲ್ 120 ರೆಪ್ಸ್ ಹಾಕ್ತೇವೆ. ಒಂದು ಮಂತ್ ಇದು ಕನ್ಸಿಡರ್ ಮಾಡಿದರೆ 3600 ರೆಪ್ಸ್ ಆಗ್ತದೆ. ಒಂದು ವರ್ಷಕ್ಕೆ 43800 ರೆಪ್ಸ್ ಆಗ್ತದೆ. ಅದೇ ನೀವು ಕ್ರಿಯೇಟಿನ್ ಮೋನೋಹೈಡ್ರೇಟ್ ಯೂಸ್ ಮಾಡಿದ ಮೇಲೆ ನಮ್ಮ ಬಾಡಿಯಲ್ಲಿ ATP ಬಿಲ್ಡ್ ಆಗ್ತದೆ. ಅದರಿಂದ ನಮಗೆ 2 ಎಕ್ಸ್ಟ್ರಾ ರೆಪ್ ಈಸಿಯಲ್ಲಿ ಮಾಡ್ಬೋದು. ಸೊ ಒಂದು ದಿವಸದಲ್ಲಿ 15 ಸೆಟ್ ಆದರೆ ಒಂದು ದಿವಸದಲ್ಲಿ 30 ಎಕ್ಸ್ಟ್ರಾ ರೆಪ್ಸ್ ಆಗ್ತದೆ. ಒಂದು ತಿಂಗಳಿಗೆ 900 ಎಕ್ಸ್ಟ್ರಾ ರೆಪ್ ಆಗ್ತದೆ. ಒಂದು ವರ್ಷಕ್ಕೆ 10,950 ಎಕ್ಸ್ಟ್ರಾ ರೆಪ್ ಆಗ್ತದೆ. ಸೊ ಈಗ ನೀವು ಒಂದು ದಿನದ ರೆಪ್ 120. ಅದೇ ನೀವು ಎಕ್ಸ್ಟ್ರಾ 10,950 ರೆಪ್ಸನ್ನು 120ಕ್ಕೆ ಡಿವೈಡ್ ಮಾಡುವಾಗ ನಿಮಗೆ 91.25 ಸಿಗುತ್ತೆ. ಸೊ ಆಲ್ಮೋಸ್ಟ್ 3 ತಿಂಗಳು ನಮಗೆ ಎಕ್ಸ್ಟ್ರಾ ಸಿಕ್ಕಿದಾಗೆ ಆಗುತ್ತೆ. ಇಷ್ಟೆಲ್ಲ ಹೇಳಿದ ಮೇಲೆ ಕೂಡ ನೀವು 500 ಪೋಲ್ಸೋಗೋಸ್ಕರ 3 ತಿಂಗಳು ವೇಸ್ಟ್ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡ್ರೆ ನೀವು ಪುರುಷ ಅಲ್ಲ, ಮಹಾಪುರುಷರಾಗಿರ್ತೀರ. ಕ್ರಿಯೇಟಿನ್ ತಗೊಳ್ಳುವಾಗ ಎಂಥ ಕ್ರಿಯೇಟಿನ್ ತಗೊಳ್ಬೇಕಂದ್ರೆ ಇಡೀ ವಿಶ್ವದವರೇ ನಂಬಿಕೆ ಇಟ್ಟಿರುವಂಥ ಕ್ರಿಯೇಟಿನ್ ತಗೋಬೇಕು. GNC ಮೇಲೆ ಲಾಸ್ಟ್ 90 ವರ್ಷದಲ್ಲಿ 50 ದೇಶದವರು ನಂಬಿಕೆ ಇಟ್ಕೊಂಡು ಬಳಸ್ತಾ ಇದ್ದಾರೆ. ನೋಡ್ಲಿಕ್ಕೆ ಹೋದರೆ ಇದರದ್ದು ಕಾಸ್ಟ್ ತುಂಬಾ ಕಡಿಮೆ. ಆದರೂ ನಿಮಗೆ ಇದರ ಮೇಲೆ ಡಿಸ್ಕೌಂಟ್ ಬೇಕಿದ್ರೆ ನಂದು ಕೋಡ್ ರತನ್ ಅಂತ ಯೂಸ್ ಮಾಡಿ. ಮತ್ತು ಬೈಯಿಂಗ್ ಲಿಂಕ್ ಬೇಕಿದ್ರೆ ಕಮೆಂಟ್ಸಲ್ಲಿ GNC ಅಂತ ಹಾಕಿ, ಆಟೋಮೆಟಿಕ್ ನಿಮಗೆ ಲಿಂಕ್ ಬರ್ತದೆ. ಇಲ್ಲಾಂದರೆ ನನ್ನ ಪ್ರೊಫೈಲ್ ವಿಸಿಟ್ ಮಾಡಿ, ಅಲ್ಲಿ ನಾನು ಲಿಂಕ್ ಹಾಕಿದ್ದೇನೆ. ಅಲ್ಲಿಂದ ಕೂಡ ನಿಮಗೆ ಪರ್ಚೇಸ್ ಮಾಡ್ಬೋದು.